ಪಂದ್ಯ ಆರಂಭ ಆಗಿದೆ. ಹರಿಯಾಣ ವರ್ಸಸ್ ತಮಿಳುನಾಡು. ಬೋತ್ ಟೀಮ್ ಪ್ಲೀಸ್ ಕಮ್ ಟು ಗ್ರೌಂಡ್ ಇಮಿಡಿಯೇಟ್ಲಿ. ಹರಿಯಾಣ ವರ್ಸಸ್ ತಮಿಳುನಾಡು. ಆರಂಭದ ಮೊದಲನೇ ದಾಳಿಯಲ್ಲಿ ಕಾಣಿಸುವುದಾದರೆ ನೆಕ್ಸ್ಟ್ ಮ್ಯಾಚ್ ಜಯರ್ಮಾನ್ ಬಾಚ್ನಿ ವರ್ಸಸ್ ದುರ್ಗಾ ಶಕ್ತಿ ಸಾವನೂರು. ಹಾವೇರಿ ಡಿಸ್ಟ್ರಿಕ್ಟ್ ವರ್ಸಸ್ ಶಿವಶಕ್ತಿ ಹುಪ್ರಿ. ಬೋತ್ ಟೀಮ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಜಯರ್ಮಾನ್ ಬಾಚ್ನಿ ವರ್ಸಸ್ ದುರ್ಗಾ ಶಕ್ತಿ ಸಾವನೂರು. ಹಾವೇರಿ ಡಿಸ್ಟ್ರಿಕ್ಟ್ ವರ್ಸಸ್ ಶಿವಶಕ್ತಿ ಹುಪ್ರಿ. ಪ್ಲೀಸ್ ಗೆಟ್ ರೆಡಿ. 1-0 ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ಹಾಗಲೇ ಜಡಪಿ ಗುಲಾಪುರ ತಂಡದಲ್ಲಿ ಪಂದ್ಯ ಆರಂಭ ಆಗಿದೆ. 1 ಅಂಕದ ಸಂಪಾದನೆಯೊಂದಿಗೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡ ಈಗಾಗಲೇ 12 ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದ್ರೆ 3-0 ಗುಲಾಪುರ ತಂಡದ ಆಟಗಾರ್ತಿ ಜೆರ್ಸಿ ನಂಬರ್ 3 ವೇಗದ ತಾಳಗಾರ್ತಿ ಅಂಕಕ್ಕೆ ಸೆಣಸುತ್ತಾ ಇದೆ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ರೆ 7-1 ಪಂದ್ಯಾಂಕದ ಭಾಗದಲ್ಲಿ ಕಾಣಿಸುವುದಾದ ಕೋರ್ಟ್ ನಂಬರ್ 1ರಲ್ಲಿ ಮತ್ತೊಬ್ಬ 21 ಅಂಕದ ಭಾಗದಲ್ಲಿ ಕಾಲಿ ಭಾಗದಲ್ಲಿ ಕಾಣಿಸ್ಕೊತಾದ್ರೆ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದ್ರೆ ಅಂತಾರಾಷ್ಟ್ರೀಯ 4-1 ಆಗ್ಬಿಟ್ಟது. ಎಸ್ ನಮ್ಮ ನಿರ್ಣಾಯಕರಲ್ಲಿ ಎಲ್ಲರೂ ಈ ಕಡೆ ಅಂಕಣದ ಒಳಗಡೆ ಬರಬೇಕು. ಈ ಪೈರ್ ಸುಟ್ಟು ಪದಿಯಿಂದ ಜಸ್ಟ್ ನಂಬರ್ 7 ದಾಳಿ ಭಾಗದಲ್ಲಿ ಸುಬ್ಬಣ್ಣ ಕಲಾಣದ ಸಿಕ್ಕರೆ 2 ಅಂಕದ ಘೋಷಣೆ ಆಗುತ್ತೆ. ಕೊಲ್ಲಾಪುರ ತಂಡ ಆಟಗಾಡ್ತವರು ಇದು ಪ್ರಯತ್ನ ಬರ್ತಾ ಇದೆ. ಅಂಕಕ್ಕೆ ಮನವಿ ಆಗ್ತದೆ ಕಾದರೂ ಸಮಯನ ಬದಿಗೆ ವೇಗದ ತಾಳಗಾರ್ತಿ ಯಂತ್ರ ಆಟಗಾರ್ತಿ 12 ಅಂಕದ ಸಂಪಾದನೆ ವಾಪಸ್ ಆಗ್ತಾ ಇದ್ರೆ ಕೊಲ್ಲಾಪುರ ತಂಡದಲ್ಲಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾಗ್ತದೆ. ಕೊಡೆ ತಾಳಗಾರ್ತಿ ಅಂಕದ ಭಾಗದಲ್ಲಿ ಒಳ್ಳೆ ಪ್ರಯತ್ನ ಬರ್ತಾ ಇದೆ. ಜಸ್ಟ್ ನಂಬರ್ 4 हरियाणा टीम क्या प्रॉब्लम का है सीमा जी? हरियाणा टीम चलिए अंदर आइए. हरियाणा ऐसे से हरियाणा फिर से तमिलनाडु टीम. हरियाणा एंड तमिलनाडु प्लीज कम टू द ग्राउंड इमीडिएटली. Yes, 1 + 2 point, total 3 point. ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ಸಮಯದ ಬೇಡಿಕೆ ಆಗ್ತಾ ಇದೆ. ಪ್ರಥಮ ಸಮಯದ ಬೇಡಿಕೆ ಫಸ್ಟ್ ಟೈಮ್ ಜಡ್ಪಿ ಕೊಲ್ಲಾಪುರ 9-1 ಪಂದ್ಯ ಕಾಣಿಸ್ಕೊಳ್ತಾ ಬ್ಯಾಂಕದ ಭಾಗದಲ್ಲಿ ಸುಮಾರು 8 ಅಂಕಗಳ ಅಂತರವನ್ನ ಮುನ್ನಡೆ ಕಾಯ್ತಾ ಇದೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ. ಎಸ್ಎಸ್ಸಿ ಹರಿಯಾಣ ತಮಿಳುನಾಡು ತಂಡದವರು ಯಶಸ್ವಿ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಜಡ್ಪಿ ಕೊಲ್ಲಾಪುರ ತಂಡ ಆಟಗಾರ್ತಿ 7-9 ಪಂದ್ಯ ಅಂಕಣದ ಭಾಗದಲ್ಲಿ ಕಾಣಿಸುವುದಾದ ಕೋರ್ಟ್ ನಂಬರ್ 1ರಲ್ಲಿ ನಂಬರ್ 1 ಕಿಲಾಡಿ ಮತ್ತು ಅಂಕಣದ ಭಾಗದಲ್ಲಿ Tamil team, Tamil, your opponent team, Haryana team is present at the court. Face of Tamil Nadu, please come to the ground immediately. Tamil Nadu. Tamil Nadu, Kandaru, Pegni, Maidandal, Buteko. ಒಂದೇ ಅಂಕದ ಸಂಪಾದನೆ ಮತ್ತು ವಾಪಸ್ ಆಗ್ತಾ ಆದ್ರೆ ಹಿಂದಿನ ದಾಳಿ ಬೋನಸ್ ಅಂಕದ ಸಂಪಾದನೆ ವಾಪಸ್ ಆಗಿದ್ರು. ಈ ಬಾರಿ ಎಂಟಿ ರಾಡ್ ಮುಖ್ಯ ವಾಪಸ್ ಆಗ್ತಾ ಇದ್ರೆ चलिए तमिलनाडु टीम जल्दी आइए. ಅನ್ಆಫಿಷಿಯಲ್ ಚದುರಂತ ಪ್ರಯತ್ನ ಬಿಗಿಯಾದ ಆಂಕಲ್ ಹೋಲ್ಡ್ಗೆ ಬಸವಳಿಕೆ ಬಲಿ ಆಗ್ತಾ ಇದ್ರೆ ಅಂಕಣದಿಂದ ಹೊರಗಡೆ ಜರ್ಸಿ ನಂಬರ್ 12 सर ऑफिशियल चढ़ी कोर्ट नंबर 2 ऑफिशियल चढ़ी
Officials follows as SSC Haryana versus Tamil Nadu GHS. Referee Sangappa Agasthar sir. Umpire Hanumat Tumurpatti and Mallu Sulikiri sir. Wait sir, something. बहातीन इंपेराव भारतीय सहकार बैंक पुणे 3-10 ಪಂದ್ಯ ಅಂಕದ ಬಗ್ಗೆ ಕಾಣಿಸ್ಕೊತಾ ಇದೆ. ಮತ್ತೊಮ್ಮೆ ಬೋನಸ್ ಮಾಡುವ ಪ್ರಯತ್ನ, ಹಬ್ಬ ನಡುವೆ ಅಂತಿಮ ನಿರ್ಣಯ ಕಾದಿಡುವ ನಿರೀಕ್ಷೆ ಹೊಂದಿದ ಪಂದ್ಯ. ತಮಿಳುನಾಡು ಆದ್ಯ ಲೈನ್ ಥರ್ಡ್ ರೈಟ್ ಡಿಸೈಡ್ 2 ಆನ್ ಟೈ ಮಾಡು ಇಲ್ಲವೇ ಮಡಿ ದುಂಬಾಡೆ ಒತ್ತಡ ಇದೆ. ಡಿಸೈಡ್ ರೈಟ್ ಅಂಕ ಇಲ್ಲದೆ ವಾಪಸ್ ಬರುವಾಗಿಲ್ಲ, ಅಂಕ ತರಬೇಕು, ಇಲ್ಲದ್ರೆ ಅಂಕಣದಿಂದ ಆಚೆ ಹೋಗಬೇಕು. ಇಲ್ಲಿ ವಿದ್ಯಾದ ರೀತಿಗೆ ಬಲಿ ಆಗ್ತಾ ಇದ್ದಾರೆ. ಅಂಕಣದಿಂದ ಹೊರಗಡೆ ಮತ್ತೊಮ್ಮೆ ಜರ್ಸಿ ನಂಬರ್ 7 11-3 ಪಂದ್ಯ. ಇನ್ನು ಪ್ರಯತ್ನ ಬಂತು, ಬಿಗಿಯಾದ ಆಂಕಲ್ ಹೊಲಿಗೆ ಬಲಿ ಆಗ್ತಾ ಇದೆ. ಒಂದು ಬೋನಸ್ ಅಂಕದ ಸಂಪಾದನೆ, ಆ ಕಡೆ ಒಂದು ಟ್ಯಾಕಲ್ ಅಂಕ ಬದುಕ್ತಾ ಇದೆ. ರಾಣಿ ಔಟ್ ಪಾಯಿಂಟ್ ಗೋಸ್ ಟು ಜಡ್ಪಿ ಕೊಲ್ಹಾಪುರ್. ಧಾರಾಚಾರ್ ಇಂಪೇರಾವ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ. ಆಫೀಷಿಯಲ್ಸ್ ಅಂಕಣ 2 ಚಾಲು ಆಗಬೇಕು. ಆಫೀಷಿಯಲ್ಸ್ ಸ್ಟಾರ್ಟ್ ಮಾಡಿ. ಈಗಾಗಲೇ ಅಂಕಣ 2ರಲ್ಲಿ ಕೂಡ SSC ಹರಿಯಾಣ ವರ್ಸಸ್ ತಮಿಳುನಾಡು ಕೂಡ ಅಂಕಣ ವಿಭಾಗದಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂಕಣ 2ರಲ್ಲಿ ಪಂದ್ಯ ಆರಂಭ ಮಾಡ್ಬೇಕಂತ ನಮ್ಮ ಹಂಪೈರ್ನಲ್ಲಿ ಕೇಳ್ಕೊತಾ ಇದ್ದೀವಿ. ಅಂಕಣ 1ರಲ್ಲಿ 12-4 ಪಂದ್ಯ ಆರಂಭ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ 13-4 ಮಧ್ಯ ಪಂದ್ಯ. ಇಲ್ಲಿ ಯಶಸ್ವಿ ಆಗ್ತಾ ಇದೆ. ಜಡ್ಪಿ ಕೊಲ್ಹಾಪುರ ತಂಡಕ್ಕೆ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಜರ್ಸಿ ನಂಬರ್ 7 13 ಪಾಯಿಂಟ್ಸ್ ಇಂಪೇರಾವ್ ಸಹಕಾರ ಬ್ಯಾಂಕ್ ಪುಣೆ. ಅಂಕಣ 2ರಲ್ಲಿ ಕೂಡ ಪಂದ್ಯ ಆರಂಭ ಆಗ್ತಾ ಇದೆ. SSC ಹರಿಯಾಣ ವರ್ಸಸ್ ತಮಿಳುನಾಡು. ಅಂಕಣ 1ರಲ್ಲಿ ಪಂದ್ಯದ ಅವಧಿ ಮುಕ್ತಾಯ ಆಗ್ತಾ ಇದೆ. ಸಹಕಾರಿ ಬ್ಯಾಂಕ್ ಪುಣೆ 13. ಚೇರ್ಮನ್ ಬಾಚ್ನಿ ವರ್ಸಸ್ ದುರ್ಗಾ ಶಕ್ತಿ ಸಾವನೂರು. ಹಾವೇರಿ ಡಿಸ್ಟ್ರಿಕ್ಟ್ ವರ್ಸಸ್ ಶಿವಶಕ್ತಿ ಹುಪ್ರಿ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು. ಚೇರ್ಮನ್ ಬಾಚ್ನಿ ವರ್ಸಸ್ ದುರ್ಗಾ ಶಕ್ತಿ ಸಾವನೂರು. ಹಾವೇರಿ ಡಿಸ್ಟ್ರಿಕ್ಟ್. ಕೋರ್ಟ್ ನಂಬರ್ 2 ಅಲ್ಲಿ ಪಂದ್ಯ ಆರಂಭ ಆಗ್ತಾ ಇದೆ. 7+7 ಕೋಚ್ ಅಂಡ್ ಮ್ಯಾನೇಜರ್. 7 ನಿಮಿಷದ ಪಂದ್ಯ ಆರಂಭವಾಗಿದೆ. SSC ಹರಿಯಾಣ ಮೂಲದ ಆಟಗಾರರಿಂದ ದಾಳಿ ನಡೀತಾ ಇದೆ. ಅಂಕಣದ ಒಳಭಾಗದಲ್ಲಿ ಕೋರ್ಟ್ ನಂಬರ್ 2 ಇಂದ ಪಂದ್ಯ ಒಂದು ಅಂಕದ ಸಂಪಾದನೆ ತಂಡದ ಖಾತೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಹರಿಯಾಣದ ಆಟಗಾರ್ತಿ 1-0 ಕೋರ್ಟ್ ನಂಬರ್ 2 ಅಲ್ಲಿ ಪಂದ್ಯ ಆರಂಭ ಆಗಿದೆ. ತಮಿಳುನಾಡು ಮೂಲದ ಆಟಗಾರ್ತಿ ಮತ್ತು ಅಂಕಣದ ಒಳಭಾಗದಲ್ಲಿ ವೇಗದ ದಾಳಿಗಾರ್ತಿ ಜರ್ಸಿ ನಂಬರ್ 2. ಅಷ್ಟೇ ರೋಚಕವಾದ ಪಂದ್ಯ ಕೂಡ ಆಗ್ತಾ ಇದೆ. ಕೋರ್ಟ್ ನಂಬರ್ 1ರಲ್ಲಿ ಕೂಡ 7 ಅಂಕದ ಸಂಪಾದನೆಯೊಂದಿಗೆ ಭಾರತೀಯ ಸಹಕಾರಿ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ ವಾಪಸ್ ಆಗ್ತಾ ಇದ್ದಾರೆ. 15-6 ಮಧ್ಯ ಪಂದ್ಯ ಕೋರ್ಟ್ ನಂಬರ್ 1ರಲ್ಲಿ. ಇಲ್ಲಿ 1-0 ಮತ್ತೊಮ್ಮೆ ಹರಿಯಾಣ ಮೂಲದ ಆಟ ನಂಬರ್ 2. ಬೋನಸ್ ಅಂಕದ ಸಂಪಾದನೆ ಮತ್ತೊಮ್ಮೆ ವಾಪಸ್ ಆಗ್ತಾ ಇದ್ರೆ 2-0 ಇದರ ಮಧ್ಯ. ಕಾದೊಡ್ಡ ನಿರೀಕ್ಷೆಯೊಂದಿಗೆ ತಮಿಳುನಾಡು ಮೂಲದ ಆಟಗಾರ್ತಿ ಕೋರ್ಟ್ ನಂಬರ್ 2ರಲ್ಲಿ ಪಂದ್ಯ ಆರಂಭ ಆಗಿದೆ. रुक्माई सोलापूर टीम मेंबर येऊन रिपोर्ट करायचं आहे. रुक्माई सोलापूर कुठे आपण? बिळगी कॉलेज. ಥರ್ಡ್ ರೈಟ್ बिळगी कॉलेज रिपोर्ट ಮಾಡಿ. बिळगी कॉलेज ದುವಾಡೆ ಒತ್ತಡ ಇದೆ ಹರಿಯಾಣ ತಂಡದ ಆಟಗಾರ್ತಿಗೆ.
ಕೊನೆ 5 ನಿಮಿಷ ಕೋರ್ಟ್ ನಂಬರ್ 1 शेवटचा 5 मिनिट अभी गेल बाकी पिक्चर 6-16 मध्ये पद्य इन्फिरा ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ 17-6 मध्ये ಪದ್ಯ ಕಾಣಿಸಿಕೊಳ್ತಾ ಇದೆ ಕೋರ್ಟ್ ನಂಬರ್ 1 ಇಲ್ಲಿ ಮತ್ತೊಮ್ಮೆ ಕೋರ್ಟ್ ನಂಬರ್ 7 ಕೂಡ ರೋಚಕವಾದ ಪಂದ್ಯ ಆಗ್ತಾ ಇದೆ ಟ್ಯಾಕಲ್ ಮುಖೇನ ತಮ್ಮ ತಂಡದ ಖಾತೆಯನ್ನು ಆರಂಭ ಮಾಡ್ತಾ ಇದ್ದಾರೆ ತಮಿಳುನಾಡು 1 ಹರಿಯಾಣ 4 4-1 ಇನ್ ಫೇರ್ ಆಫ್ ಎಸ್ಎಸ್ಎ ಹರಿಯಾಣ ವೇಗದ ದಾಳಿಗಾರ್ತಿ ಮತ್ತೊಮ್ಮೆ ತಮಿಳುನಾಡು ಮೂಲದ ಜರ್ಸಿ ನಂಬರ್ 10ನೇ ಆಟಗಾರ್ತಿ ಅಂಕಣದ ಭಾಗದಲ್ಲಿ ಬರ್ಚುಟ್ ಮಾಡುವ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದೆ ಮತ್ತೊಮ್ಮೆ ಎಸ್ಎಸ್ಎ ಹರಿಯಾಣ ತಂಡ 5-1 ಇನ್ ಫೇರ್ ಆಫ್ ಹರಿಯಾಣ ಮತ್ತೊಮ್ಮೆ ವಾಪಸ್ ಆತಿಯನ್ನು ಪಡಿತಾ ಇದ್ದಾರೆ अजय विजय मला कदम आली का टीम आली ना ಕೊನೆ 4 ನಿಮಿಷ ಕೋರ್ಟ್ ನಂಬರ್ 1 ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ವರ್ಸಸ್ ಚಪ್ಪಿ ಕೋಲಾಪುರ ತಂಡದ ಆಟಗಾರ್ತಿಯಲ್ಲಿ ಮತ್ತೊಮ್ಮೆ ಪಂದ್ಯ ಆರಂಭ ಆಗಿದೆ 22-7 ಇನ್ ಫೇರ್ ಆಫ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ 22-7 ಇನ್ ಫೇರ್ ಆಫ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ಕೋರ್ಟ್ ನಂಬರ್ 7 ಕೂಡ ಪಂದ್ಯ ಸಾಗ್ತಾ ಇದೆ 5-1 ಮಧ್ಯೆ ಪಂದ್ಯ ಸಾಗ್ತಾ ಇದೆ ತಮಿಳುನಾಡು जयमान बाचणी असे दुर्गा शक्ती सावनूर दिस इज सेकंड कॉल फॉर यू चला जयमान बाचणी संघ मैदान चला दुर्गा शक्ती सावनूर ಇದು ನಿಮಗೆ ಕೊನೆ ಕರೆ ತಬೇಡಿ ಮೈದಾನದಲ್ಲಿ ಬರಬೇಕು ಅಂಕಣ 1ರಲ್ಲಿ ಎಸ್ ಒಂದು ಬಂದಿಗೆ ಆದ ಹಿಡಿತಕ್ಕೆ ಬಲಿ ಆಗ್ತಾ ಇದ್ರೆ ಅಂಕಣದಿಂದ ಹೊರಗಡೆ ತಮಿಳುನಾಡು ತಂಡದ ಆಟಗಾರ್ತಿ 6-1 ಪಂದ್ಯ ಕೋರ್ಟ್ ನಂಬರ್ 2 ಕಾಣಿಸ್ಕೊಳ್ತಾ ಇದೆ ಹರಿಯಾಣ ತಂಡದ ಪರವಾಗಿ ಸೂಪರ್ ಟಕಲ್ ಆಡದೆ ಕೂಡ ತಮಿಳುನಾಡು ಮೂಲದ ಆಟಗಾರ್ತಿ ಮತ್ತೊಮ್ಮೆ ವೇಗದ ದಾಳಿ ಆಗ್ತಾ ಇದೆ ಕಾದಿರುವ ನಿರೀಕ್ಷೆಯೊಂದಿಗೆ ಪಂದ್ಯ ಆನಂದ ಗಂಗಾ ಕೆಲಸ ಅಕಾಡೆಮಿ ಚಿಂಚಲಿ ಅದೇ ರೀತಿ ಮತ್ತೊಮ್ಮೆ ಕೋರ್ಟ್ ನಂಬರ್ 1 ಕೂಡ 23-8 ಇನ್ ಫೇರ್ ಆಫ್ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ಹಾವೇರಿ ಡಿಸಿ ವರ್ಸಸ್ ಶಿವಶಕ್ತಿ ಹುಪ್ರಿ ಸೆಕೆಂಡ್ ಕಾಲ್ ಆನ್ ಕೋರ್ಟ್ ನಂಬರ್ 2 ಗಜಾಂತರ ಅಂತರವನ್ನು ಕಾಯ್ಕೊಳ್ತಾ ಇದೆ ಮತ್ತೊಮ್ಮೆ ಸೂಪರ್ ಟಕಲ್ ಆಡಿದ ಕೋರ್ಟ್ ನಂಬರ್ 2 2 ಆಡೆ ಒತ್ತಡ ಇದೆ ಎಸ್ಎಸ್ಎ ಹರಿಯಾಣ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಸೂಪರ್ ಟಕಲ್ ಆಡಿತ್ತು ಕಾದಿರುವ ನಿರೀಕ್ಷೆಯೊಂದಿಗೆ ಪಂದ್ಯ ತಮಿಳುನಾಡು ತಂಡದ ಆಟಗಾರ್ತಿ ಏನ್ ಮಾಡ್ತಾರೆ ಅಂತ ಸಿಕ್ಕರೆ 2 ಅಂಕದ ಘೋಷಣೆ ಆಗುತ್ತೆ ಸೂಪರ್ ಟಕಲ್ ಆಡಿದ ಒಳ್ಳೆಯ ಪ್ರಯತ್ನ ಮತ್ತೆರಡು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದ್ದಾಳೆ 8-1 ಪಂದ್ಯ ಸುಮಾರು 7 ಅಂಕದ ಅಂತರವನ್ನು ಕಾಯ್ಕೊಳ್ತಾ ಇದೆ ಹರಿಯಾಣ ತಂಡ ಈ ಕಡೆ ಕೂಡ ರೋಚಕವಾದ ಪಂದ್ಯ ಆಗ್ತಾ ಇದೆ ಭಾರತೀಯ ಸಹಕಾರ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿಗೆ ಮತ್ತೆರಡು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗ್ತಾ ಇದೆ 25-8 ಪಂದ್ಯ ಮತ್ತೊಂದು ಅಂಕದ ಸಂಪಾದನೆ ಲಾಸ್ಟ್ 2 ಮಿನಿಟ್ಸ್ ಕೋರ್ಟ್ ನಂಬರ್ 1 ಜಡ್ಬಿ ಕೋಲಾಪುರ್ ಹಾಗೆ ಕೊನೆಯ 2 ನಿಮಿಷ ಲಾಸ್ಟ್ 2 ಮಿನಿಟ್ಸ್ ಕೋರ್ಟ್ ನಂಬರ್ 1 26-8 ಮಧ್ಯೆ ಪಂದ್ಯ तेरादो इन फेर ऑफ हरियाणा कोर्ट नंबर 2 ಕೊನೆ 1 ನಿಮಿಷ ಕೋರ್ಟ್ ನಂಬರ್ 1 ಲಾಸ್ಟ್ ಮಿನಿಟ್ टू प्लस 2 टोटल 4 पॉइंट भारतीय सहकार बैंक पुणे ಕೋರ್ಟ್ ನಂಬರ್ 2 16-3 ಪಂದ್ಯ ಕಾಣಿಸ್ತಾ ಇದೆ ಹರಿಯಾಣ ತಂಡದ ಪರವಾಗಿ
ಹಾಫ್ ಟೈಮ್ ಆಗ್ತಾ ಇದೆ ಮಧ್ಯಂತರದ ವಿರಾಮ. रुद्रगौड़ कॉलेज बिळगी बिळग्यावर यार इथे लोक माहिती लोक तुम्हाला 10 वेळा बोलवतोय कळत नाही तुम्हाला किती वाजता यायला सांगितले तुम्हाला ओके Yes, match is